ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 6ಕ್ಕೆ ಏರೋ 3ಕ್ಕೆ ಇಳಿಯುವ ಬೆಳೆ ಅಂತಂದ್ರೆ ಅದು ಈರುಳ್ಳಿ. ರೈತರ ಪಾಲಿಗೆ ಒಮ್ಮೊಮ್ಮೆ ಬಂಪರ್ ಹಣ ತಂದು ಕೊಡುತ್ತೆ ಈರುಳ್ಳಿ. ಆದ್ರೆ ಈಗ ರೈತರ ಪಾಲಿಗೆ ಶಾಪ ಆಗಿದೆ. ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ರೈತರು ಬೆಳೆ ನಾಶ ಮಾಡ್ತಿದ್ದಾರೆ. ಮಿರಮಿರ ಮಿಂಚುತ್ತಿದ್ದ ಈರುಳ್ಳಿ ಹೇಗೆ ಮಣ್ಣು ಪಾಲಾಗ್ತಿದೆ ನೋಡಿ. 4 ತಿಂಗಳು ಕಷ್ಟಪಟ್ಟು ಈರುಳ್ಳಿಯನ್ನ ಬೆಳೆಸಿದ್ದ ರೈತ ತಾನೇ ನಾಶ ಮಾಡ್ತಿದ್ದಾನೆ. ಇಂಥ ಕಠೋರ ನಿರ್ಧಾರಕ್ಕೆ ಕಾರಣವೇ ಬೆಲೆ ಕುಸಿತ. ಮಾರ್ಕೆಟ್ನಲ್ಲಿ 2 ರೂಪಾಯಿಗೆ 1 ಕೆಜಿ ಈರುಳ್ಳಿ. ಉಚಿತವಾಗಿ ಈರುಳ್ಳಿ ಹಂಚಿದ ರೈತ ಬಳಿಕ ಬೆಳೆ ನಾಶ. ಈರುಳ್ಳಿ ಇದನ್ನ ಕತ್ತರಿಸುವಾಗ ಕಣ್ಣೀರು ಬರುತ್ತೆ. ಆದ್ರೆ ಈ ಬಾರಿ ಇದನ್ನ ಬೆಳೆದವರ ಕಣ್ಣಲ್ಲೂ ನೀರು ಬರ್ತಿದೆ. ಈ ಬಾರಿ ಉತ್ತಮ ಮಳೆಯಾಗಿದ್ರಿಂದ ಈರುಳ್ಳಿ ಇಳುವರಿ ಹೆಚ್ಚಾಗಿದೆ. ಹೀಗೆ ಬಂಪರ್ ಬೆಳೆ ತೆಗೆದಿದ್ದ ಗದಗ ಜಿಲ್ಲೆಯ ರೈತರು ಇನ್ನೇನು ಮಾರಾಟ ಮಾಡಬೇಕು ಅಂತ ಮಾರ್ಕೆಟ್ಗೆ ಬರ್ತಿದ್ದಂತೆ ಶಾಕ್ ಎದುರಾಗಿದೆ. ಕೆಜಿಗೆ 20 ರಿಂದ 30 ರೂಪಾಯಿ ದರ ರೈತರಿಗೆ ಸಿಕ್ತಿತ್ತು. ಆದ್ರೀಗ ಜಸ್ಟ್ 2 ರೂಪಾಯಿ 3 ರೂಪಾಯಿ ಸಿಗ್ತಿದೆ. ಇದರಿಂದ ಹಾಕಿದ ಬಂಡವಾಳವೂ ಬರೋದಿಲ್ಲ. ಹೀಗಾಗಿ ಬೆಳೆ ನಾಶ ಮಾಡ್ತಿದ್ದಾರೆ. ಗದಗ ತಾಲೂಕಿನ ನೀರಲಗಿ ಬೆನಕೊಪ್ಪ ಗ್ರಾಮದ ರೈತರು ಗ್ರಾಮದವರಿಗೆ ಉಚಿತವಾಗಿ ಈರುಳ್ಳಿ ಕೊಟ್ಟಿದ್ದಾರೆ. ಬಳಿಕ ಬೆಳೆಯನ್ನ ತಾವೇ ನಾಶ ಮಾಡಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಈರುಳ್ಳಿ ಬೆಳೆಗಾರರ ಪಾಲಿಗೆ ಕತ್ತಲು ಆವರಿಸುವಂತೆ ಮಾಡಿದೆ. ಬೆಳಕಿನ ಹಬ್ಬ ದೀಪಾವಳಿ ರೈತರಿಗೆ ಖುಷಿ ಕೊಡುತ್ತೆ ಅಂತ ನಾವು ಬಹಳ ಭರವಸೆ ಇಟ್ಟುಕೊಂಡಿದ್ವಿ. ಆದರೆ ನಮಗೆ ಇದು ಬೆಳಕಿನ ಹಬ್ಬ ಆಗಲಿಲ್ಲ, ಕತ್ತಲೆ ಹಬ್ಬ ಆಗಿದೆ ಅಂತೇಳಿ ನಾವು ಇವತ್ತು ಬಹಳ ಬೇಜಾರದಿಂದ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಈರುಳ್ಳಿ ಬೆಳೆಯನ್ನು ಬೆಳೆದಿದ್ವಿ. ಈರುಳ್ಳಿ ಬೆಳೆ ಬೆಳಿಬೇಕಾದ್ರೆ 1 ಎಕರೆಗೆ ಮಿನಿಮಮ್ ಏನಿಲ್ಲ ಅಂದ್ರು 40 ರಿಂದ 50 ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿದ್ವಿ ನಾವು ಇವತ್ತು. ಅದು ನಮ್ಮ ಕೈಯಾರೆ ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಬಹಳ ನೋವು ಆಗ್ತಾ ಇದೆ. ಕ್ವಿಂಟಾಲ್ಗೆ 2,000 ದರ ಸಿಕ್ಕರೆ ಅಲ್ಪ ಸ್ವಲ್ಪ ಆದಾಯ ಬರುತ್ತೆ. ಆದ್ರೆ ಕ್ವಿಂಟಾಲ್ ಈರುಳ್ಳಿ ಕೇವಲ 200-300 ರೂಪಾಯಿಗೆ ಸೇಲ್ ಆಗ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಹಕರು ಈಗಲೂ 20 ರೂಪಾಯಿ ಕೊಟ್ಟು ಈರುಳ್ಳಿ ಖರೀದಿ ಮಾಡ್ತಿದ್ದಾರೆ. ಆದ್ರೆ ರೈತರಿಗೆ ಮಾತ್ರ 2 ರೂಪಾಯಿ ಸಿಗ್ತಿದೆ. ಸರ್ಕಾರ ಇನ್ನಾದ್ರೂ ಬೆಂಬಲ ಬೆಲೆ ಬಗ್ಗೆ ಗಮನ ಹರಿಸಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್.